ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಿಜೆಪಿಗೆ ಕೆಲಸ ಇಲ್ಲ, ಅದಕ್ಕೆ ಏನಾದರೂ ಮಾತನಾಡ್ತಾರೆ. ಯಾರೋ ಏನೋ ಹೇಳಿದ್ರು ಅಂದರೆ ಅದಕ್ಕೆ ಬೆಲೆ ಬರಲ್ಲ. ಹೈಕಮಾಂಡ್ ಹೇಳಿದರೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಮಾಡಿ ಯಾರೋ ತೆವಲಿಗೆ ಮಾತಾಡೋದನ್ನು ಗಣನೆಗೆ ತೆಗೆದುಕೊಳ್ಳಲ್ಲ. ಸಿದ್ದರಾಮಯ್ಯಗೆ ಕೊನೆಗಾಲ ಇಲ್ಲ, ನಮಗಿಂತ ಗಟ್ಟಿಯಾಗಿದ್ದಾರೆ. ಸಿಎಂ ಪುತ್ರ ಅವರ ವೈಯಕ್ತಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಪರಿಸ್ಥಿತಿ ಪ್ರಶ್ನೆ. ಬಿಜೆಪಿಯವ್ರಿಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಡ್ಸು. ಅವ್ರಿಗೆ ಏನಾದ್ರು ಒಂದು ಹೇಳಬೇಕು, ಬೆಳಗ್ಗೆ ಎದ್ದು ಟಿ ವಿಲಿ ಬರಬೇಕು, ಅವರು ಮಾಧ್ಯಮದಲ್ಲಿ ಅವ್ರದ್ದು ಬರಬೇಕು, ಅವ್ರು ಇದ್ದಾರೆ ಇಲ್ಲಿ, ಆ ಪಾರ್ಟಿ ಇದೆ ಅನ್ನೋದು ತೋರಿಸ್ಕೋಬೇಕು, ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಏನು ಅನುಮಾನ ಏನಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸದ್ಯಕ್ಕೆ ಅಂತ ಪರಿಸ್ಥಿತಿ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮಯ್ಯನವರು ಸಿಎಂ ಇದ್ದಾರೆ, ಅವರು ಫ್ಯೂಚರಲ್ಲಿ ಇನ್ನ ಅವ್ರಿಗೆ ಬಹಳಷ್ಟು ವಯಸ್ಸಿದೆ, ಇನ್ನೊಂದು 2 ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಹೇಳ್ಬೇಕು, ನಾವ್ ಹೇಳಕ್ ಬರಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದ ನೋಟಿಸ್ ಕೊಟ್ಟರು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಪರವಾಗಿ ಮಾತಾಡಿದಂತ ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಕೊಡ್ತಾರೆ ಸರ್? ಅದು ಕೊಡುವುದು ಅಧ್ಯಕ್ಷರ ನಿರ್ಧಾರ, ಅದು ಅವ್ರ ತೀರ್ಮಾನ.